ಹಲೋ ಹಾಯ್ ನಮಸ್ಕಾರ ಮಾತ ಎಂಚೆಲ್ಲರು ಇನಿ ಯಾನು ಅಡಿಗೆದ ವಿಡಿಯೋ ಮಲ್ತಂದಿಜ್ಜಿ ಒಂಜಿ ಮರ್ದು ಎಣ್ಣೆ ತಯಾರು ಮಲ್ಪೊನೆವೇನು ವಿಡಿಯೋನಿ ಯಾನಿಗೆಲೆ ತಜಪ್ಪ ಒಂದಿಲ್ಲ ಬೆಂಕಿ ತಾಗದು ತೂತಾಗದು ಗಾಯ ಆಂಡ ಅವು ಕಲೆ ಒರಿಯಿಡು ಅವು ಏತು ಸಮಯ ಆಂಡಲ ಕಲೆ ಪೊಪ್ಪುಜಿ ಆಂಡ ಈ ಎಣ್ಣೆ ಪಾಡಿಯರು ಬಂದಾಂಡ ಆ ಬೆಂಕಿಗೆ ತೂತಾಗದ ಆಯಿನ ಗಾಯ ಬೇಗ ಗುಣಾಪುಂಡು ಬೊಕ್ಕ ಕಲೆಲ ಒರಿಯಿಜ್ಜಿ ಬೊಕ್ಕ ಈ ಎಣ್ಣೆನು ಏತು ವರ್ಷ ಮುಟ್ಟಲ ದಿವಲಿ ದಾಲ ಹಾಳಾಪುಜಿ ನಮ್ಮ ಬಂದು ಮಲ್ತದಿಂದ ಒಂದು ದುಂಬುದ ಕಾಲದ ಮರ್ದು ಎನ್ನ ಅಜ್ಜಿ ಮಲ್ತೊಂದಿತ್ತೇರು ಒಂಜಿ ಚೂರುಲ ಕಲೆ ಒರಿಯಿಜ್ಜಿ ಇನಿಯಾನು ಗಾಯಕ್ಕೆ ಮಲ್ತೊಂದಿಲ್ಲ ಪನ್ನಗ ಎಂದ ಕಣದನ ಕೈಕು ಒಂಚೂರು ತೂತ ಗಾಯ ಆತಂಡು ಎಣ್ಣೆ ತಾಗದು ಒಂದು ಗಾಯ ಆತಂಡು ಐಕೋಸ್ಕರ ಯಾನು ಈ ಎಣ್ಣೆ ಮಲ್ದೆ ಅವರೆಗೆ ಎಡ್ಡ ರಿಲೀಫ್ ಕೊರ್ಡಿಗೆ ಎಡ್ಡ ಉಂದಾಣಿಗೆ ಐಕುಂದೇನು ವಿಡಿಯೋ ಪಾಡೋಲೆತ್ತ ನಿಕ್ಕನ್ ಪಂಡೇರು ಅಂಚೆ ಯಾನಿತ್ತೆ ವಿಡಿಯೋನು ಪಾಡೋದಿಲ್ಲ ನಿಗುಲುಲ ಆ ಎಣ್ಣೆನು ಮಲ್ತದ್ದೀಲೆ ಯಾಪ ಎಂಕೆ ಯಾಪಲಂಚೆನೆ ಬಣಲ ತಾಗೊಂದೆ ಉಪ್ಪುಂಡು ಇಂಚ ಬಣಲೆ ತಾಗುನು ಅಂಚ ತಾಗೊಂದು ಉಪ್ಪುಂಡು ಇಲ್ಲಡೆ ಏನಾಡಲ ಒಂಜಿ ತೂತ ಪನ್ನಾಗ ಏನಾಡಲ ಒಂಚೂರು ತಾಗೊಂದು ಉಪ್ಪುಂಡು ಅದಕ್ಕೊಂದು ರೆಡಿ ಇತ್ತಂಡ ಬೇಗ ಅವೇನು ಮುಟ್ಟದ್ದು ನಮ್ಗೆ ಬಾರಿ ತಂಪುಲ ಹಾಕೊಂಡು ಬೊಕ್ಕ ಶುಗರ್ ದಗಲೆ ಗಾಯ ಅಂಡ ಪಕ್ಕ ಗುಣ ಹಾಪುಜಿತ್ತುಲೆ ಐಕ್ ನೆಕ್ಕು ಒಂಜಿ ವಸ್ತುಲ ಪಾಡ್ದಯಾನು ಆ ಅವೇನು ಪಾಡಿಯರ್ಡ ಶುಗರ್ ದಗಲೆಗ್ಲ ಬೇಗ ಗುಣ ಹಾಪುಂಡು ಬಲೆ ವಿಡಿಯೋ ತುಲೆ ಸುಟ್ಟ ಗಾಯ ಬೇಗ ಗುಣವಾಗಬೇಕಾದ್ರೆ ಈ ಎಣ್ಣೆಯನ್ನು ತಯಾರು ಮಾಡ್ಕೊಳ್ಳಿ. ಈ ಎಣ್ಣೆ ಹಚ್ಚುವುದರಿಂದ ಕಲೆಯೂ ಉಳಿಯುವುದಿಲ್ಲ. ಮತ್ತು ಶುಗರಿನವರಿಗೆ ಗಾಯ ಆದರೆ ಒಂದು ವಸ್ತು ಹೇಳ್ತೇನೆ, ಅದನ್ನು ಇದಕ್ಕೆ ಹಾಕಿದರೆ ಬೇಗ ಗುಣ ಆಗ್ತದೆ. ಇದು ಹಿಂದಿನ ಕಾಲದವರು ಈ ಎಣ್ಣೆಯನ್ನು ಮಾಡಿಡ್ತಿದ್ರು ನೋಡಿ. ಹೀಗೆ ಇದು ಎಷ್ಟು ವರ್ಷ ಆದರೂ ಏನು ಹಾಳಾಗುವುದಿಲ್ಲ. ಈ ಎಣ್ಣೆ ಮಾಡಬೇಕಾ ವಿಡಿಯೋವನ್ನು ಎಲ್ಲಿಯೂ ತಪ್ಪದೆ ನೋಡಿ. ಇದನ್ನು ತೆಕ್ಕಿದ ಎಲೆ ಅಂತ ಹೇಳ್ತಾರೆ, ತುಳುವಿನಲ್ಲಿ ತೆಕ್ಕಿದ ಎಲೆ ಹೇಳ್ತಾರೆ. ಕನ್ನಡದಲ್ಲಿ ಸಾಗುವಾಣಿದ ಗಿಡ ಉಂಟಲ್ಲ, ಅದರ ಚುಗುರನ್ನು ನಾನು ತಗೊಂಡ್ಬಂದಿದ್ದೇನೆ. ಇಲ್ಲಿ ನೋಡಿ, ಕಾಳು ಜೀರಿಗೆ ಇದಕ್ಕೆ ನಂಜಿಯನ್ನು ತೆಗೆದು ಹಾಕುವ ಶಕ್ತಿ ಉಂಟು. ಈ ಶುಗರ್ನವರಿಗೆಲ್ಲ ಸುಟ್ಟ ಗಾಯ ಆದರೆ ಈ ಎಣ್ಣೆ ಬಿಸಿ ಮಾಡುವಾಗ ಕಾಳು ಜೀರಿಗೆಯನ್ನು ಹಾಕಿದರೆ ಒಳ್ಳೆಯದು ಅವರ ಚರ್ಮಕ್ಕೆ. ಮತ್ತು ಇನ್ನೂ 2 ವಸ್ತು ಹಾಕಲಿಕ್ಕೆ ಉಂಟು, ಅದನ್ನು ನಮಗೆ ತಿಳಿಸ್ತೇನೆ. ಈಗ ಇದು ಎರಡನ್ನು ಚೆನ್ನಾಗಿ ಜಜ್ಜಿ ಕುಟ್ಟಿ ತಗೊಳ್ಬೇಕು. ತೆಕ್ಕಿದ ಕೊಡಿನ ಕಾಳು ಜೀರಿಗೆಯನ್ನು ಗುದ್ದುದು ಎತ್ತ ನೋಡಿ ಪುಟಾಣಿಯಲ್ಲಿ ಗುದ್ದಿ ಪುಡಿ ಮಾಡಿಟ್ಟಿದ್ದೇನೆ ನೋಡಿ. ಇಲ್ಲಿ ನೋಡಿ, ಸ್ವಲ್ಪ ಪ್ಯೂರ್ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ, ಮನೆಯಲ್ಲಿ ಮಾಡಿದ ತೆಂಗಿನ ಎಣ್ಣೆ. ನೀವು ಅಂಗಡಿಯಲ್ಲಿ ತಂದ ತೆಂಗಿನ ಎಣ್ಣೆಯನ್ನು ಹಾಕ್ಬೋದು. ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಇನ್ನು ಇದರಲ್ಲಿ ಪುಟಾಣಿಯಲ್ಲಿದ್ದದ ಎಣ್ಣೆಗೆ ನಾನು ಹಾಕ್ತೇನೆ. ಪುಟಾಣಿ ಗುದ್ದಿದ್ದೀತಿನವೇನು ಈ ಎಣ್ಣೆಗೆ ಪಾಡೋಡು ನೋಡಿ. ಇದಕ್ಕೆ ಒಂದು ಸೀಕ್ರೆಟ್ ವಸ್ತು ಹಾಕಬೇಕು, ಒಂದು ಮುಟ್ಟಿಸ ಅಂತೆ ತುಲೆ ನೆಕ್ಕೊಂಜಿ ವಸ್ತು ಪಾಡೋಡು ಮುಟ್ಟಿಸಗೆ ನೋಡಿ. ತಲೆಯ ಕೂದಲು ತರೆತ ಚಿಕ್ಕನು ಒಂಚೂರು ಈ ಎಣ್ಣೆಗೆ ಪಾಡೋಡು ನೋಡಿ. ಪೂರ ಮಿಕ್ಸ್ ಮಾಡಿ ಒಲೆಗಿಟ್ಟೆ ನೋಡಿ. ಎಲ್ಲ ಮಿಕ್ಸ್ ಮಾಡಿ ಒಲೆಗಿಟ್ಟೆ. ಪೂರ ಮಿಕ್ಸ್ ಮಾಡ್ತದೆ. ಎಣ್ಣೆ ಹಿಡ್ದಿಯೇ ಒಂದು ಸರಿ ಕೊದ್ದಿಯೋಡು, ಸರಿ ಬೇಯೋಡು. ಕಲರ್ ಆದಾಗ ಎಂಚ ಬರ್ಪುಣು ತುಲೆ, ಎಂಚ ಕಲರ್ ಉಂಡು ತುಲೆ, ಬೊಕ್ಕ ಎಂಚ ಕಲರ್ ಬರ್ಪುಣು ತುಲೆ. ಇದಕ್ಕೆ ಸ್ವಲ್ಪ ಹಳದಿ, ಒಂಚೂರು ಮಂಜಲ್ದ ಪುಡಿ ಪಾಡ್ಗ, ಒಂದು ಅರ್ಧ ಚಮಚ ನೋಡಿ. ಕುದಿತಾ ಉಂಟು, ಕಲರ್ ಹೇಗೆ ಬಿಡ್ತಾ ಉಂಟು ನೋಡಿ, ಅದರ ಕಣ್ಣೀರೆಲ್ಲ ಬಿಡ್ತಾ ಉಂಟು. ಒಂದು ಸರಿ ಕೊದ್ದಿಯೋಡು, ಫಾಸ್ಟ್ಲ ಬಡ್ಚಿ ಸ್ಲೋಲ ಬಡ್ಚಿ ಗ್ಯಾಸ್ ಅದಾಟದೀಲೆ ನೋಡಿ. ಹೇಗೆ ಕುದೀತು ನೋಡಿ, ಕರುಟಬೇಕೆಲ್ಲ ಇದು. ಈಗ ಗ್ಯಾಸ್ ಬಂದ್ ಮಾಡುವ. ಆರಿದ ನಂತರ ಒಂದು ಬಾಟ್ಲಿಗೆ ಹಾಕಿ ಇಡಬೇಕು ನೋಡಿ. ಸುಟ್ಟ ಗಾಯಕ್ಕೆ ಹೀಗೆ ಇದನ್ನು ಹಾಕಬೇಕು ನೋಡಿ. ನಾನು ಎಣ್ಣೆಯನ್ನು ಡಬ್ಬದಲ್ಲಿ ಹಾಕಿ ಇಟ್ಟಿದ್ದೇನೆ. ಈಗ ಸುಟ್ಟ ಗಾಯಕ್ಕೆ ನೋಡಿ, ಹತ್ತಿಯಿಂದ ಮುಂಚೆ ಎಲ್ಲ ಕೋಳಿಗರಿಯಲ್ಲಿ ಎಲ್ಲ ಹಾಕ್ತಾ ಇದ್ರು ನೋಡಿ. ಹೀಗೆ ತಲೆ ದುಂಬು ಪೂರ ಕೋರಿದ ತುಯಿಟ್ಟು ಪೂರ ಪಾಡೊಂದಿತ್ತೇರೆ ದಯಪ ನಾವು ಮುಟ್ಟಿಸ ಬಂದತ್ತು. ಅವು ತಾಗರ ಬಲ್ಲಿ ಸ್ಮೂತ್ ಉಪ್ಪುಣತೆ ಆಯ್ತಾ ಗರಿತ ಒಂದು ಅಂಚ ಕೋರ್ದ ತುಯಿಟ್ಟು ಪಾಡೊಂದಿತ್ತೇರು ತುಲೆ ಇಂಚ ಸುಟ್ಟ ಗಾಯಕ್ಕೆ ಹೀಗೆ
ಲೇಪಿಸಬೇಕು. ಸ್ವಲ್ಪ ಸಮೇತ ಕಲೆ ಉಳಿಯುವುದಿಲ್ಲ, ಗಾಯ ಸಹ ಬೇಗ ಗುಣ ಆಗ್ತದೆ. ಶುಗರಿನವರಿಗೆ ಒಂದು ವಸ್ತು ಏನು ಹಾಕಬೇಕಂತ ನಾನು ವಿಡಿಯೋದಲ್ಲಿ ಹೇಳಿದ್ದೇನೆ.